ಅದ ನೀನು ನೋಡಪ್ಪ, ಇವಾಗ ಯಾವುದೋ ದುಡ್ಡು ಬತ್ತಾಯ್ತಂತೆ ಅವ್ರ ಅಮ್ಮ ಇನ್ನೇನು ಬಲವಂತ ಮಾಡ್ತಾ ಇದ್ದಾನೆ. ಅವಾಗಿಂದಾನ ಬಾ ಮನೆಗೆ ಹೋಗೋಣ, ಸೈನ್ ಹಾಕಿ ನಮಗೆ ದುಡ್ಡು ಬಿಡಿಸ್ಕೊಡ್ಬಾ, ನಮಗೆ ದುಡ್ಡು ಕೊಡ್ಬಾ, ಬರಲ್ಲ ಅಂತಲ್ಲ ಅದಕ್ಕೆ ಸಿಟ್ಟಿಗೆ ಹೆಂಗ್ ಬಲವಂತ ಮಾಡ್ತಾ ಇದ್ದಾರೆ ನೋಡು. ಥೂ, ಇಂಥ ಮಕ್ಳು ಇದ್ರು ಒಂದೇ ಇಲ್ದಿದ್ರು ಒಂದೇ ಅಪ್ಪ. ಅವ್ರಿಗೆ ತಂದೆ ತಾಯಿ ಬೇಕಾಗಿಲ್ಲ. ತಂದೆ ತಾಯಿ ಬೇಕಾಗಿರೋರಾಗಿದ್ರೆ ಕಷ್ಟ ಸುಖ ಅಂದಾಗ ಬರೋರು. ಅವ್ರಿಗೇನು ದುಡ್ಡು ಆಸ್ತಿ ಅದ್ರಾಗೆ ಇರ್ತಾರೆ. ಆಸ್ತಿಗೆ ಲೆಕ್ಕ ಹಾಕೋ ಅಂಥವ್ರು ತಂದೆ ತಾಯಿನ ಯಾವತ್ತೂ ನೋಡ್ಕೊಂಬಲ್ಲ. ಆಸ್ತಿ ಏನು ಇಲ್ಲ ಅಂದ್ರೂ ಪರವಾಗಿಲ್ಲ, ದುಡ್ಡು ಬೇಡ, ನನ್ನ ತಂದೆ ತಾಯಿ ನನಗೆ ಬೇಕು, ಇರೋವರೆಗೂ ತಂದೆ ತಾಯಿನ ನಾವು ನೋಡ್ಕೋಬೇಕು ಅಂತ ಯಾವನ ಮನಸ್ಸು ಮಾಡ್ತಾನೆ ಅವ್ನ ಜೀವನದಲ್ಲಿ ಉದ್ಧಾರ ಆಗ್ತಾನೆ, ದೇವರೆಲ್ಲ ಒಂದು ಕಡೆ ಕೊಡ್ತಾನೆ, ಅವನು ಬದುಕಿಸ್ತಾನೆ. ಹಿಂಗೆ ಅಲ್ಲ ನೋಡು ಅಂತಾಳಿ ಚೆನ್ನಾ ನಿಂತ್ಕೊಂಡು ನೋಡೋಣ. ಅಲ್ಲ ನೋಡಿ ಹಂಗೆ ಬಲವಂತ ಮಾಡ್ತಾ ಇದ್ದಾನೆ. ಬಾ ಎದ್ ಬಾ ಮನೆಗೆ ಅಂತಾನಲ್ಲ, ದುಡ್ಡಿಗಾಗಿನ ಅಂತ ಕೂತ್ ಕಳಿಸ್ತೀನಿ ತಾಡಿ ಲೋಪರ್. ನೋಡಿ ಅವಾಗಿಂದಾನು ಬಲವಂತ ಮಾಡ್ತಾ ಇದ್ದಾನೆ, ಕರಿತಾ ಇದ್ದಾರೆ ಮನೆಗೆ ಬಾ ಅಂತ. ಅವಳು ಬಂದವಳೆ ಕರಿಯಕ್ಕೆ. ನೋಡೊಂದಿಟ್ಟು ಅಲ್ಲಿ ರೈಲ್ವೆ ಹಳಿ ಹೋಗ್ತಾ ಇತ್ತಂತೆ, ದುಡ್ಡು ಬತ್ತಾಯ್ತಂತೆ. ಅದಕ್ಕೇನೆ ನೋಡಮ್ಮ ದೀಪಮ್ಮ, ದುಡ್ಡು ಬರೋದಕ್ಕೆ ಆಲೆ ಬಂದವ್ರೆ ಕರಿಯಕ್ಕೆ ಅಂತ ಅಂತು ನಿಮ್ಮ ಅಕ್ಕಯ್ಯ. ನೋಡ್ದೀಪು, ಏನೂ ಇಲ್ಲ ಅಂದ್ರೆ ಗೊತ್ತಾಗಲಿಲ್ಲ, ಎಷ್ಟು ದುಡ್ಡು ಬಂದಿರೋದಕ್ಕೆ ಹೆಂಗೆ ಕರಿಯಕ್ಕೆ ಬಂದವ್ರೆ ಇಬ್ರು. ಹಿಂಗೆ ಮಾಡಿದ್ರೆ ಹೆಂಗೆ ಮಾಡ್ಬೇಕು ನೋಡಮ್ಮ. ಈಗಳಮ್ಮ ನಾನೇನೋ ಅಂದ್ಕೊಂಡಿದ್ದೆ, ಆದರೆ ಜೀವನನೇ ಒಂಥರ ಕಣಮ್ಮ ಅಂತ ಪಾಪ ನಿಮ್ಮ ಅಕ್ಕಯ್ಯ ಹೇಳತ್ ನಂತಾಗಿ. ನೋಡಕ್ಕ ಅದಕ್ಕೆ ಮತ್ತೆ ಇವಾಗ ಬಂದಿರೋದ್ನಾದ್ರೂ ನೆಟ್ಟಗಿಕ್ಕೆ ಅಂತ ಹೇಳಿದೀನಿ ನಿಮ್ಮ ಅಕ್ಕಯ್ಗೆ. ಯಾರಿಗೂ ಕೊಡ್ಬೇಡ, ನಿನ್ನ ಅಕೌಂಟ್ನಾಗ ಅಲ್ಲಿ ಬಿದ್ದಿರಲಿ, ಯಾವ ಬಾಂಡ್ ಮಾಡಲ್ಲ ಎಸಿ ಅನ್ನು ಇರುತ್ತೆ, ನಾಳೆ ದಿನ ತಗೋಬೋದು ಕಷ್ಟ ಸುಖ ಅಂದಾಗ. ಈಗ ನೋಡು ಊರೆಲ್ಲ ಅಲ್ದು ಅವ್ರು ಇರ್ತಾ ಕೈ ಕಾಲು ಹಿಡಿಯೋಂಥ ಪರಿಸ್ಥಿತಿ ಬಂತಲ್ಲ, ಇಂಥದ್ದು ಏನು ಬೇಕಾಗಿತ್ತು? ನಮಗೂ ದೇವ್ರ ಶಕ್ತಿ, ನಾವು ಎಲ್ಲರಂತೇನೇನೆ, ನಮಗೂ ದೇವ್ರ ಶಕ್ತಿ ಕೊಟ್ಟಿರ್ತಾನೆ, ಬುದ್ಧಿ ಕೊಟ್ಟಿರ್ತಾನೆ, ನಾವು ದುಡಿಬೇಕು ಅನ್ನೋದು ಇರಬೇಕು. ಇದ್ರೇನೆ ಮಾತ್ರ ಉದ್ಧಾರ ಆಗೋದು, ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಉದ್ಧಾರ ಆಗೋ ಮಾತೇ ಇಲ್ಲ ಬಿಡು. ನಾನು ಅದನ್ನೆಪ್ಪ ನಾನು ನಿಮ್ಮ ಅಕ್ಕಗೆ ಹೇಳೋದು, ನನ್ನ ತಗೆ ಬಂದಂಗಂತು ಹಿಂಗೆ ದುಡ್ಡು ಬಂದೈತಿ ದೀಪು, ಅದಕ್ಕೇನೆ ಏನು ಮಾಡೋಣ, ರಾಣಿರಿಗೆ ಕೊಡೋಣ ಅಂತಿದ್ದೆ ಅಂತ ಯಾರಿಗೂ ಕೊಡಬೇಡ ಸುಮ್ಮನೆ ಅಲ್ಲಿಕ್ಕೆ. ಈಗ ರಾಣಿನೂ ದಿನ ನೋಡ್ಯಾರ ಕಣಪ್ಪ, ಇವತ್ತಿಲ್ಲ ಅನ್ಬಾರ್ದು, ಅವ್ರನ್ನ ಸುಮ್ಮನೆ ಅನ್ಬಾರ್ದು. ನೋಡವ್ರೆ ಅವ್ರು ಇವಾಗ ಸಿಟ್ಟಿನಾಗೆ ಏನೋ ನಾವು ನೋಡ್ಕೊಂಬಲ್ಲ ಅಂದ್ಬಿಟ್ಲು. ಅವಳಿಗೂ ಬೇಜಾರಾಯ್ತು. ಹಂಗೆ ಮಾಡಿತ್ತೇಳಂದ್ರೆ ನಿಮ್ಮ ಅಕ್ಕ ಅವರಿಗೆ ನೋಡ್ಕೊಂಡಿದ್ಕೂ ಅವ್ರಿಗೆ ಅಂತ ಮೋಸ ಮಾಡಿತ್ತು, ಅದಕ್ಕೆ ಅವ್ರಿಗೆ ಬೇಜಾರಾಯಿತು. ಏನಂಗೆ ಸವಿತಮ್ಮನ ಬಾ ಮನೆಗೆ ಫಸ್ಟು ಅಂತ ಕರಿತಾ ಇದ್ದಾರಲ್ಲಮ್ಮ ಅವರು. ಥು, ಇಂಥ ಮಕ್ಳನ್ನ ಎಲ್ಲೂ ನೋಡ್ಲಿಲ್ಲಮ್ಮ. ದುಡ್ಡು ಬಂದ ಇಡ್ಕೆ ಒಂಥರ, ದುಡ್ಡು ಇಲ್ದಾಗ ಒಂಥರ ಅವಳು ಮುತ್ತು ದುಡ್ಡು ಅಂತಿರ್ತಾಳೆ. ಇಲ್ಲಿ ನೋಡಕ, ತಂದೆ ತಾಯಿನ ಇದ್ದಾಗ ಚೆನ್ನಾಗಿ ನೋಡ್ಕೋಬೇಕು, ಇಲ್ದಾಗ ನಾವು ಏನೇ ಗೋರ್ಗರ್ದು ನಮ್ಮ ತಂದೆ ತಾಯಿ ಇರಬೇಕಾಗಿತ್ತು, ನೀವು ಬರ್ರಿ ನಮಗೆ ಬೇಕು, ನಮ್ಮ ಅಮ್ಮ ಬೇಕು, ನಮ್ಮ ಅಪ್ಪ ಬೇಕು ಅಂತ ಹುಡುಕಿ ಸಿಗಲ್ಲ. ಇದ್ದಾಗ ಯಾರನ್ನೇ ಆಗಲಿ ತಂದೆ ತಾಯಿನ ನಾವು ಚೆನ್ನಾಗಿ ನೋಡ್ಕೋಬೇಕಕ್ಕ. ನಮ್ಮ ಅಮ್ಮನೇ ಆಗಲಿ ನಾನು ಇವತ್ತು ನೋಡಿ ಹೆಂಗೆ ನೋಡ್ಕೋಬೇಕು ಇರೋವರೆಗೂ. ಪಾಪ ಈಗ ನಮ್ಮನ್ನು ಯಾಕೆ ಅವ್ರು ಒತ್ತು ಸಾಕಿರ್ತಾರೆ ಹೇಳು, ಅದನ್ನ ಅರ್ಥ ಮಾಡ್ಕೋಬೇಕು ಫಸ್ಟ್. ಅವತ್ತು ಅವ್ರು ನಮ್ಮನ್ನು ಕೈ ಬಿಟ್ಟಿದ್ರೆ ನಾವಿಲ್ಲಿ ಹಿಂಗಿರ್ತಿದ್ವಾ? ನಾವೇನಾಗ್ತಿದ್ವಿ? ಅವ್ರು ನಮಗೆ ನೋಡ್ಕೊಂಬಿಲ್ಲ ಅಂದ್ರೆ ಅವರು ಬರೀ ನಮ್ಮನ್ನು ಕೈ ಬಿಟ್ಟಿದ್ರೆ ಇವತ್ತು ನಮ್ಮ ಮಕ್ಕಳು ನೋಡ್ಕೊಂತಾರೆ, ನಾಳೆ ದಿನ ನಮ್ಮ ಕಷ್ಟ ನೋಡ್ಕೊಂತಾರೆ, ನಮಗೇನ ಬಂದಾಗ ನಮ್ಮನ್ನೆಲ್ಲ ನೋಡ್ಕೊಂಡು ನಮ್ಮ ಮಕ್ಕಳು ನಮ್ಮ ಬಲವಾಗಿರ್ತಾರೆ ಅಂತ ಹೇಳಿ ಎಷ್ಟು ನಂಬಿರ್ತಾರೆ ನಮ್ಮನ್ನು ತಂದೆ ತಾಯಿ. ನಮ್ಮದಂಥ ತಂದೆ ತಾಯಿಗೆ ಯಾವನು ಮೋಸ ಮಾಡ್ತಾನೋ ನಾನು ಯಾವತ್ತೂ ಪ್ರಪಂಚದಲ್ಲಿ ಯಾವನೂ ಉದ್ಧಾರ ಆಗಲ್ಲ. ಆ ಕ್ಷಣಕ್ಕೆ ಉದ್ಧಾರ ಆಗ್ಬೋದು, ಆದರೆ ಅವ್ರ ಮಕ್ಕಳು ಮರಿ ಕಾಲಕ್ಕಾದ್ರೂ ಅವನಿಗೆ ಆ ಶಾಪ ತಟ್ಟುತ್ತೆ. ಈಗ ಅವ್ನು ನೋಡ್ಕೊಂಬಿಲ್ದಿರ್ಬೋದು, ನಾಳೆ ದಿನ ಅವ್ನ ಮಕ್ಕಳು ನೋಡ್ಕೊಂತಾರೆ ಅಂತ ಹೇಳೋಕ್ಕಾಗಲ್ಲ. ಅವನಿಗೂ ಆ ಪರಿಸ್ಥಿತಿ ಕರ್ಮ ಅನ್ನೋದು ಯಾರಿಗೂ ಬಿಡಲ್ಲ ಹೆಂಡ್ತಿ ಮಾತು ಕೇಳ್ಕೊಂಡು ನನ್ನ ಮಗ ಇವತ್ತು ನೋಡ್ಕೊಂಬಿಲ್ವಲ್ಲ, ಅವನಿಗೆ ಚೆನ್ನಾಗಿ ಉಗ್ದಾಕ್ಬಿಡ್ತೀನಿ. ಅಲ್ಲಿ ನೋಡ ಅಕ್ಕ ಬರಲ್ಲ ಅಂತಿದ್ರು ಪಾಪ. ಸೆನಕಿಲ್ಲ ನಿನ್ನ ಆಪ್ರೇಷನ್ ಆಗಿ ಹಂಗೋ ಇವಾಗ ಓಡಾಡ್ಕೊಂಡು 15 ದಿನ ಆಯಿತು ಆಪ್ರೇಷನ್ ಆಗಿ. 15 ದಿನದಿಂದಾನ ಹೆಂಗಿದ್ಯಮ್ಮ ಏನಮ್ಮ ಅಂತ ತಿರುಗಿ ನೋಡ್ದಿಲ್ದಾರು ತಿಂಗಳೇ ಆಯ್ತು ಮನೆ ಬಿಟ್ಟು ಬಂದು. ಒಂದು ದಿವಸ ಬರ್ದಿಲ್ದಾರ ಇವತ್ತು ದುಡ್ಡು ಬಂದೈತೆ ಏನಿತ್ತು ಓಡ್ ಬಂದವ್ರಲ್ಲ, ಇವ್ರಿಗೆ ಇನ್ನೇನು ಹೇಳ್ಬೇಕು ಹೇಳೋ ಬಗ್ಗೆ ಕೈ ಚಂದಾಕುಗಳಾನ. ಇನ್ನೊಂದ್ಸತಿ ಬಂದು ಬಾ ಅಂತ ಕರಿಬಾರ್ದು. ಇನ್ನು ಯಾವ ಮಗ ಇಟ್ಕೊಂಡು ಬಂದವ್ರೆ ಕರಿಯಕ್ಕೆ ಇವರು? ದುಡ್ಡು ಕೊಟ್ಟು ಹೋಗ್ಬಾ ಫಸ್ಟ್ ನೀನು. ಮತ್ತು ನಾವೇನು ಮಾಡೋಣ, ಬಂದಿರೋದು ನೀನು ಹಿಂಗೆ ಮಾಡಿದ್ರಿ ಅಂತ ಕೇಳ್ತಾ ಇದ್ದಾರೆ. ಹಂಗೆ ಕೊಟ್ಟು ಬಿಟ್ಟವ್ರೆ ಅಮ್ಮಂಗೆ. ಭಾರತೆ ನಮ್ಮ ಹತ್ರ ನೀನು ಆಗ್ಲೆಲ್ಲ ಹೇಳಿಸ್ಕೋಬೇಡ. ನಮ್ದೇನೈತೆ ನಮಗೆ ಬಿಡಿಸ್ಕೊಂಡು ಕೊಡು. ಈಗ ಬಂದಿರೋ ದುಡ್ಡನಾಗೆ 3 ಭಾಗ ಮಾಡು. ನೀವೊಂದು ಭಾಗ ಈ ಕಟ್ರೆ ಗಂಡ ಹೆಂಡ್ತಿ, ನಮ್ಗೊಂದು ಗಂಡ ಹೆಂಡ್ತಿಗೆ ಒಂದು ಭಾಗ, ಅವ್ರಿಗೂ ಕೊಡೋದಾದ್ರೆ ಕೊಡು. ಇಲ್ಲ ನೀನೇನಾದರೂ ಅವ್ರು ಕೇಳವ್ರ ಬಿಟ್ಟವ್ರ ಗೊತ್ತಿಲ್ಲ, ಅವ್ರದ್ದೇನು ಹೆಂಗೋ ಗೌರ್ಮೆಂಟ್ ಕೆಲಸ, ನಮ್ದೇನು ಎಂಥದ್ದು ಇಲ್ಲ. ನಮಗೆ ಬಿಡಿಸ್ಕೊಂಡು ಕೊಡ್ಬಾ. ನಮಗೆ ಎಮರ್ಜೆನ್ಸಿ ಐತಿ ಬೈಕು. ಇಲ್ಲ ನಮ್ಮ ಅಯ್ಯಪ್ಪ ಹೇಳ್ತು ಯಾರಿಗೂ ಕೊಡೋದು ಬೇಡ, ನಾವೇ ಇಕ್ಕೆ ಮನ ಕೊಡಲ್ಲ ಅಂತ ಹೇಳೈತಿ. ನಾನು ಕೊಡಲ್ಲ ಅಂತ ಹೇಳ್ತಿರೋದು ಅರ್ಥ ಆಗ್ತಿಲ್ವಿ? ಆಗ್ಲೆಲ್ಲ ಬಂದು ಇಲ್ಲಿ ಬಲವಂತ ಮಾಡ್ಬೇಡ, ಸುಮ್ಮನೆ ಹೋಗು. ಆಗ್ಲೆಲ್ಲ ಬಂದು ನಾನು ಮಾತಾಡ್ಸೋದು ಇಲ್ಲಿ ಕರಿಯೋದು ಮಾಡಿದಿರಂದ್ರೆ ಸರಿ ಆಗಲ್ಲ. ಕರಿತೀವಮ್ಮ, ಕರಿಬೇಡ ಅಂತಂದ್ರೆ ಮತ್ತೆ ನೀವು ಬಿಡಿಸ್ಕೊಂಡು ಕೊಟ್ರೆ ಆಗ್ಲೆಲ್ಲ ಯಾಕೆ ಬಂದು ನಾವು ಕರಿತೀವಿ? ಎಷ್ಟು ಒಳ್ಳೆ ಮಾತನ್ನ ಕೇಳ್ತಾ ಇದ್ದೀವಿ, ಬಾರಮ್ಮ ಬಿಡಿಸ್ಕೊಂಡು ಕೊಡು ಅಂತೇಳಿ ಅಷ್ಟೊಂದು ಒಳ್ಳೆ ಮಾತನ್ನ ಕೇಳ್ತಾ ಇದ್ರು ಹೇಳತ್ಲಾಗೆ ಅದೇನದು ನೀವಂತೂ ಹೆಂಗೆ ಮಾತಾಡ್ತೀರಾ? ಮತ್ತೆ
ಅದ್ಯಾಕೆ ಕೊಡಬೇಕು? ಆಲೇನೆ ಕೈಗಳದ್ದು ಬಾಯಿಗಳದ್ದೆಲ್ಲ ಕಳ್ಕೊಂಡು ಅನುಭವಿಸ್ತಿರೋದು ಸಾಕು. ನಾನು ಎಲ್ಲ ಕಳ್ಕೊಂಡಿದ್ದೀನಿ ನಿಮ್ಮ ಸಲುವಾಗಿ. ನಿಮ್ಮಿಂದಲೇ ನಾನು ಹಾಳಾಗೋಗಿದ್ದು. ಎಲ್ಲ ಇಕ್ಕೊಂಡಿದ್ನಪ್ಪ. ಹೆಂಗಲ್ಲ ಅಂದ್ರೆ ಒಂದು 5 ಲಕ್ಷ ನನ್ನ ಹತ್ರ ದುಡ್ಡು ಇರೋದು. ಒಂದು 5 ಲಕ್ಷ ದುಡ್ಡು ಇಕ್ಕೊಂಡು ಹೆಂಗೋ ನೆಮ್ಮದೇ ಕಾಪುರ ಮಾಡ್ತಿದ್ದೆ ನಾನು. ನಿಮ್ಮಿಂದನೇ ಎಲ್ಲ ಕಳ್ಕೊಂಡು ಇವತ್ತು ಏನು ಇಲ್ದಂಗೆ ಬರೀ ಕೈ ಮಾಡ್ಕೊಂಡಿದ್ದೀನಿ. ಇವತ್ತು ನನ್ನ ತಮ್ಮ ನೋಡ್ದ, ಯಾವನ ನೋಡಲಿಲ್ಲ ನಾನು ಯಾರಿಗೂ ಕೊಡಲ್ಲ. ನಾನು ಇಕ್ಕೆಂತೀನಿ, ನಮ್ಮ ಅಕೌಂಟಾಗಿ ಇಕ್ಕೆಂತೀವಿ. ನಾವು ತಲಕ್ ನಾವೆಲ್ಲ ಫಿಕ್ಸೆಡ್ ಮಾಡ್ಕೊಂತೀವಿ ಅರ್ಧ. ನಾನು ನಿಮ್ಮ ಅಪ್ಪ ಇದ್ರೆ ಹತ್ತು ಹೋಗಲ್ಲ. ನಿಮಗೆ ಬರುತ್ತೆ ಹೇಳ್ರಿ ಒಂದಲ್ಲ ಒಂದಿನ. ಗೊತ್ತೈತೆ ಎಲ್ಲ ತಮ್ಮ ಹೆಂಡ್ತಿ ಕೊಡೋಣ ಅಂತ. ಏಯ್, ಏನು ಮಾತಾಡ್ತಾ ಇದೀಯ ನೀನು? ತಮ್ಮ ಹೆಂಡ್ತಿ ಕೊಡ್ತೀಯ ಅಂತ ಕೇಳ್ತಾ ಇದೆಯಾ ನಮ್ಮ ಅಕ್ಕಯ್ಯನ? ಏಯ್, ಕಷ್ಟ ಸುಖ ನೋಡಕ್ ಬರ್ದಿಲ್ದಾಳು, ಈಗ ಬಂದಿದೀಯ? ದುಡ್ಡು ಕಾಸು ಬಂದೈತೆ ಅಂತ ಹೇಳಿ ಬಂದಿದ ತಕ್ಷಣ ಓಡ್ ಬಂದಿದೆಯಲ್ಲ, ನಾಚಿಕೆ ಆಗೋದಿಲ್ವೇ ನಿನಗೆ? ಹಾಂ, ಏನು ನಮ್ಮ ಅತ್ತೆ ಹಂಗಾತೆ ಏನು ಎತ್ತ ಆಪ್ರೇಷನ್ ಮಾಡಿಸಿದೀವಲ್ಲ, ಅವ್ರು ಮಾಡಿಸವ್ರೆ, ಏನೋ ಹೋಗಿ ನೋಡೋಣ ಅಂಬೋದೇನಿಲ್ಲ. ನಾನು ನೋಡ್ಲಿಲ್ಲ ಅಂದ್ರೆ ನಮ್ಮ ಅಕ್ಕಯ್ಯನ ಯಾರು ನೋಡ್ಬೇಕಾಗಿತ್ತು ಹೇಳು? ನೀನೆಲ್ಲ 2 ದಿನ ನೋಡ್ಕೊಂಬತ್ತೆ ಏನು ಹೇಳ್ಬಾರ್ದು, ಸುಮ್ಮನೆ ಇರಮ್ಮ ಅಂತ ನನಗೆ ಗೊತ್ತಿಲ್ಲ. ಹುಚ್ಚ ಬಾಯಿ, ನನ್ನ ತಮ್ಮನೇನೋ ಅಂದಿದ್ಯ ಅಂದ್ರೆ ಸರಿ ಆಗಲ್ಲ ನೋಡು. ನನ್ನ ಮಗನ ಯಾತನ ತಾಂಡ್ ಬಾಯಾಗ ತುರುಕ್ ಬಿಡ್ತೀನಿ. ಓ, ನೀನು ಫಸ್ಟು ನ್ಯಾಯಾಗ ಇರೋದು ಕಲಿ. ಅವ್ನು ಮಾತಾಡ್ತಾ ಇರೋ ಸರಿಯಾಗಿ ಐತೆ. ನಿಮ್ಮಂಥವ್ರು ನಂಬ್ಕೊಂಡು ನಾನು ಹೆಂಗಿರ್ಬೇಕಾಗಿತ್ತು ಹೇಳು? ನಮ್ಮ ಮಕ್ಕಳು ಮರಿ ನೋಡ್ತಾರೆ ಅಂತ. ತಡಿಯೋ, ನಿಮ್ಮ ಮಕ್ಕಳು ಮಳಿ ಕಾಳ್ಕೊಂಡು ತೊಟ್ಟುತ್ತೆ. ನಿಮಗೂ ಒಂದಲ್ಲ ಒಂದಿನ ತೊಟ್ಟುತ್ತೆ. ನಿಮಗೂ ನನ್ನಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಏನೋ 30,000 ಇಕ್ಕಂಗಳು ಕೊಡಮ್ಮ, ಆಸ್ಪತ್ರೆ ತೋರಿಸ್ಕೆ ಬರ್ತೀನಿ, ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಒಟ್ಟು ನೋವು ಅಂದ್ರೂ ಅವತ್ತಿನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನನಗೆ ಕಣ್ಣಂಗೆ ನೀರು ಬರ್ತವೆ. ಅಷ್ಟು ಅಯ್ಯಂದಿದ್ದೀನಿ ನಾನು. ಅಲ್ಲ, ದುಡ್ಡಿಗಾಗಿ ಓಡಿ ಬಂದಿರೋರು ನೀರು. ಸಂಬಂಧದ ಬೆಲೆ ಏನು ಅಂತ ಗೊತ್ತಾಗಿದ್ರೆ ನೀವು ಹಿಂಗೆ ಮಾಡ್ತಿರ್ಲಿಲ್ಲ. ದುಡ್ಡಿಗಾಗಿ ಬಂದಿದ್ದೀರಿ ನೀವು. ನನ್ನ ತಮ್ಮ, ನಾನು ನಿನಗೆ ಕೊಡ್ತೀನಿ ಕಣಪ್ಪ, ನೀನೇ ಇಕ್ಕೇಳೋ, ನೀನೇ ನನ್ನ ಕಷ್ಟ ಸುಖ ನೋಡ್ದಾನು ಅಂತಂದರೆ ಬೇಡ. ಯಾಕ ನೀನು ದುಡ್ಡು ಕೊಡೋದು ಬೇಡ, ಏನೂ ಬೇಡ. ಹೆಂಗೋ ನೀನು ಚೆನ್ನಾಗಿದ್ರೆ ಸಾಕು. ಹೆಂಗೋ ಚೆನ್ನಾಗಿರ್ಲಿ ಹೇಳು ಅಂತ ಬಯಸ್ತೀನಿ. ಚೆನ್ನಾಗಿರು ಅಂತ ಹೇಳಿ ನನ್ನ ತಮ್ಮ ಬೇಡ ಅಕ್ಕ, ನನಗೆ ಕೊಡೋದು ಬೇಡ, ನೀನು ಇಕ್ಕ್ಯಾ, ನೀನು ಫಿಕ್ಸೆಡ್ ಮಾಡ್ಕ್ಯಾ, ನಿಂದು ಅಮ್ಮಂಗೆ ನೀನು ಇಕ್ಕ್ಯಾ ಅಂತ ಹೇಳವ್ ನನ್ನ ತಮ್ಮ. ಅವ್ನು ನೊಂದ್ಬಿಟ್ಟಿದ್ದೀರ ಅಂದ್ರೆ ಸರಿ ಹೋಗಲ್ಲ ನೀವು. ನೋಡೋಣ, ನಾವೇನು ಇಲ್ಲಿ ಗಲಾಟೆ ಮಾಡೋಕ್ಕೆ ಬಂದಿಲ್ಲ. ನಾವೇನು ಇರೋ ಬರೋ ದುಡ್ಡು ಏನೈತೆ ಅದನ್ನು 3 ಭಾಗ ಮಾಡ್ಕೊಂಡು ಕೊಡತ್ತೆ ಅಂತ ಕೇಳಕ್ಕೆ ಬಂದಿದ್ದೀವಿ. ನಿಂದೆವಲ್ಲ ಅದು? ನಿಂದಲ್ಲ ಹೇಳು ಫಸ್ಟು, ಅದಕ್ಕೆ ಉತ್ತರ ಕೊಡು ನಾನು ಕೇಳೋದಕ್ಕೆ. ನಿಂದು ಅಲ್ಲನಾ? ನಿನ್ನ ಹೆಸ್ರಿಗೆ ಬಂದೈತಾ ದುಡ್ಡು? ಹೋಗ್ತಿಲ್ವಾ ಸಿಕ್ಕೆ? ನಿನಗೆ ಏನಾನ ಅನ್ಸಿದ್ರೆ ನೀನು ಇಲ್ಲಿ ಬಂದು ಕೇಳ್ತಿರ್ಲಿಲ್ಲ. ನಂತಾಗ ಮಾತಾಡಿ ನೀನು ನಾನು ಕೇಳಿದಕ್ಕೆ ಉತ್ತರ ಕೊಡು ನೀನು. ಸಂತಪ್ಪನ ಹತ್ರ ಯಾರು ಮಾತಾಡಂಗಿಲ್ಲ. ಅವನ ಹತ್ರ ಯಾರಾದರೂ ಮಾತಾಡೋರಂದ್ರೆ ಅಷ್ಟೇ. ಯಾಕೆ ಮಾಮ, ನಮ್ಮ ಅಮ್ಮನ ನಾವು ಕೇಳ್ತಾ ಇದೀವಿ. ಅಮ್ಮಯ್ಯ ಅಂತೆ ಅಮ್ಮಯ್ಯ ಇದ್ದಾಗ ನೋಡ್ಕೊಂಬ್ಲಿಲ್ಲ, ಕಷ್ಟ ಅಂದಂಗೆ ನೋಡ್ಕೊಂಬ್ಲಿಲ್ಲ, ದುಡ್ಡು ಬಂದೈತಿಗೆ ಓಡ್ ಬಂದಿದೆಯಲ್ಲ. ಸುಮ್ಮನೆ ಹೋಗಲೇ. ನಿಮ್ಗೆ ಈಗ ಗೊತ್ತಾಗಲ್ಲ ತಂದೆ ತಾಯಿ ಬೆಲೆ ಏನು ಅಂತ. ತಂದೆ ತಾಯಿ ಕಳ್ಕೊಂತಿರಲ್ಲ ನಾಳೆ ದಿನ, ಅವಾಗ ಗೊತ್ತಾಗುತ್ತೆ. ಅವಾಗ ನೀವು ಎಷ್ಟೇ ನಮಗೆ ತಂದೆ ತಾಯಿ ಬೇಕು ಅಂತಂದ್ರೂ ವಾಪಸ್ ಜೀವನದಾಗ ಯಾವತ್ತೂ ಪಡ್ಕೊಂಬಕ್ಕಾಗಲ್ಲ. ನೀವು ಅನುಭವ ಮುಂದೊಂದಲ್ಲ ಒಂದಿಗೆ ನಿನಗಾಗಲಿಲ್ಲ. ನಮ್ಮ ಮಾಮ ಏನಂದಿದ್ದ ಮಂತಿ, ನಮ್ಮ ಅಮ್ಮ ನಮ್ಮ ಅಪ್ಪ ಇರಬೇಕಾಗಿತ್ತು ಅಂತ ನೀನು ನೆನೆಸ್ಕೋಬೇಕು. ನೀನು ಇರೋವರೆಗೂ ಈ ಮಾತು ನೆನಪಿಕೆ ನಾನು ಅಂದಿರೋ ಮಾತ. ನಮ್ಮ ಮಾಮ ಹಿಂಗೆ ಅಂದಿದ್ದ, ನಮ್ಮ ತಂದೆ ತಾಯಿ ಬೆಲೆ ನನಗೆ ಈಗ ಗೊತ್ತಾಗುತ್ತೆ ಅಂತ ಅನ್ಕೋಬೇಕು. ಎಲ್ಲರೂ ಹಂಗೆ. ಮತ್ತೆ ಇದ್ದಾಗ ಯಾವನೂ ನೋಡ್ಕೊಂಬಲ್ಲ, ಇಲ್ದ ಪಶ್ಚಾತ್ತಾಪ ಪಡ್ತಾರೆ. ನಮ್ಮಪ್ಪ ನಮ್ಮಮ್ಮ ಇರಬೇಕಾಗಿತ್ತು, ನಮ್ಮ ಅಪ್ಪ ಇರಬೇಕಾಗಿತ್ತು, ನಮ್ಮ ಅಮ್ಮ ಇರಬೇಕಾಗಿತ್ತು ಅಂತ ನೋಡ್ಕೊಂಡಿರೋರು ಇರ್ತಾರೆ. ಆದರೆ ನೋಡ್ಕೊಂಬಿಲ್ದವ್ರಿಗೆ ಹೇಳ್ತಾ ಇರೋದು. ನಿನ್ನಂಥವ್ರಿಗೆ ಹೇಳ್ತಾ ಇರೋದು ಕಣಲಿ ದಾನಿ, ನಿನ್ನಂಥವ್ನಿಗೆ ಹೇಳ್ತಾ ಇರೋದು. ಇವತ್ತಿಗೆ ಅವ್ರು ಎಂಥರನಾಗಲಿ ಬಂದು ಆಸ್ಪತ್ರೆಗಾದ್ರೂ ನೋಡ್ಕೊಂಡು ಹೋಗ್ಯವ್ರೆ. ನೋಡಲಿಲ್ಲ ಅಂದ್ರೂ ಅವ್ರಿಗೆ ಬೇಜಾರಾಯ್ತು ಹೇಳಿ. ಅಮ್ಮ ಹಿಂಗೆ ಮಾಡಿದಕ್ಕೆ ಅವರಿಗೆ ಸುಮ್ಮನೆ ಏನು ಬೇಜಾರಾಗ್ತಿರ್ಲಿಲ್ಲ. ಇವತ್ತೇ ಹಿಂಗೆ ಮಾಡಿದಕ್ಕೆ, ಇವಕ್ಕ ಹಿಂಗೆ ಮಾಡಿದಕ್ಕೆ ಅವ್ರು ಬೇಜಾರಾಗಿದ್ದು ನೋಡಿ. ಇವತ್ತು ಹೆಂಗೆ ಮಾಡ್ತಲ್ಲ ಅಂತ ರಾಣಿ ಬೇಜಾರಾಗಿದ್ಲು ಅಷ್ಟೇ. ಅವ್ರು ಹಾಸ್ಪಿಟ್ಲಕ್ಕಾದ್ರೂ ಬಂದು ನೋಡ್ಕೊಂಡು ಹಣ್ಣು ಪಣ್ಣು ಎಲ್ಲ ತೊಗೊಂಡು ಅವರು ಅದಕ್ಕೆ ಮತ್ತೆ ದೇವ್ರು ಅವ್ರನ್ನ ಚೆನ್ನಾಗಿಟ್ಟಿರೋದು. ಯಾರು ಜಂಬ ದೌಲತ್ ಕೊಡ್ತಾರೋ ಅವ್ರಿಗೆ ದೇವ್ರು ಅದು ಏನು ಮಾಡ್ಬೇಕು ಅದನ್ನ ಮಾಡ್ತಾನೆ. ಒಳ್ಳೇದು ಮಾಡಿದವ್ರಿಗೆ ಒಳ್ಳೇದು ಮಾಡ್ತಾನೆ, ಕೆಟ್ಟದ್ದು ಮಾಡಿದವ್ರಿಗೆ ಕೆಟ್ಟದ್ದು ಹಾಗೆ ಆಗುತ್ತೆ. ಯಾವತ್ತಿದ್ರೂ ಆಗುತ್ತೆ, ಬಿಡಲ್ಲ. ಅಯ್ಯೋ, ಅನ್ಕೊಂಡಿರ್ಬೋದು ಏನಾಗಲ್ಲ ನಾವು ಚೆನ್ನಾಗೇ ಇದ್ದೀವಿ ಅಂತ. ಆದರೆ ಮುಂದೊಂದಲ್ಲ ಒಂದಿನ ಆ ಶಾಪ ಯಾರಿಗೆ ಆಗಲಿ ತಟ್ಟುತ್ತೆ. ತಂದೆ ತಾಯಿನ ಅನ್ನಿಸ್ತವ್ರು ಮಾತ್ರ, ತಂದೆ ತಾಯಿ ಕಣ್ಣಲ್ಲಿ ನೀರು ಹಾಕಿಸ್ತವ್ರು ಮಾತ್ರ ಯಾವತ್ತೂ ಉದ್ಧಾರ ಆಗಲ್ಲ. ಉದ್ಧಾರ ಆಗಿರೋ ಮಾತೇ ಇಲ್ಲ. ಬಿಡಮ್ಮ ಮತ್ತೆ ಹೋಗ್ಲಿ. ಇನ್ನೊಂದ್ಸತಿ ಬಂದಿಲ್ಲ ನಮ್ಮ ಅಕ್ಕ ಇಂತ ಮಾತಾಡೋದಾಗ್ಲಿ, ನಮ್ಮ ಅಕ್ಕಗೆ ಯಾತನ ಹೇಳೋದಾಗ್ಲಿ ಮಾಡಿದಿರಂದು ಸರಿ ಆಗೋದಿಲ್ಲ. ಹೋಗ್ತಾ ಇರ್ಬೇಕು ಸುಮ್ಮನೆ ಇಲ್ಲಿಂದಾನ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೋಗ್ತಾ ಇರ್ಬೇಕಿಲ್ಲ. ಬಲವಂತ ಮಾಡಿದ್ರೆ ನಾನು ಈಗಿಂದ ಈಗ್ಲಿಗೆ ಏನು ಮಾಡ್ಬೇಕು ಅದನ್ನ ಮಾಡ್ಬಿಡ್ತೀನಿ ನೋಡು. ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಹೋಗ್ತಾ ಇರ್ಬೇಕು. ಬಿಡಿಸ್ಕೊಂಡು ಕೊಡ್ಬಾ ಅಂತ ಹೇಳಿ ದುಡ್ಡ ನೋಡ್ರಿ ಹೆಂಗೆ ಜೋರು ಮಾಡಕ್ಕೆ ಬಂದವ್ರೆ. ಅದಕ್ಕೆ ನಮ್ಮ ಅಯ್ಯಪ್ಪ ಸರಿಯಾಗಿ ಹೋಗಿತೈತೆ. ಅಯ್ಯಪ್ಪ ಏನಿಲ್ಲ ಎಂದಿಷ್ಟೇ ಇದ್ರೆ ಕಮಲ ನಮ್ಮ ಮನೆಗೆ ಸಂದಾಕ ಹೋಗ್ತು ಬಿಡುತ್ತೆ. ಬಾಯಿಗೆ ಬಂದಂಗೆ ಉಗಿದು ಬಿಡುತ್ತೆ. ಯಪ್ಪ ಏನು ಮಾತುಗಳು ಸಿಟ್ಟು ಬಂದಂಗೆ ನಮ್ಮ ಅಯ್ಯಪ್ಪ ನೋಡೋಕ್ಕಾಗಲ್ಲ. ಹಂಗೆ ಸರೇ ಬೈದು ಬಿಡುತ್ತೆ. ಅದೇನಿಲ್ಲ ಮುಲಾಚ್ಕೊಳ್ಳಲ್ಲ, ತಿರುಗಿ ಮುಂದಕ್ಕೆ ಮಾತಾಡಂಗಿಲ್ಲ. ನಮ್ಮ ಅಯ್ಯಪ್ಪ ಉತ್ತರ ಕೊಡೋಕ್ಕಾಗಲ್ಲ ಯಾರೂ. ಹಂಗೆ ಮಾತಾಡ್ಬಿಡುತ್ತೆ. ನೋಡ್ತಾ ಇರಿ, ನೀನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.